ಇನ್ನು ಕನ್ನಡ ಸಿನಿಮಾದಲ್ಲಿ ಹೆಸರು ಮಾಡಿ ಸಾಕಷ್ಟು ನಟಿಯಾಗಿ ಸುಮಾರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಮತ್ತು ಸೀರಿಯಲ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥ ಒಟ್ಟಾರೆ 4 ತಂತಿ ಮನ್ವಂತರ ಸೀರಿಯಲ್ಗಳಲ್ಲಿ ಮತ್ತು ಯಾವ ಜನ್ಮದ ಮೈತ್ರಿಯಲ್ಲೂ ಕೂಡ ಇವರು ಮಾಡಿದರು. ಇನ್ನು ಸಾಕಷ್ಟು ಕಾಮಿಡಿ ಸಿಲಿಯಲ್ಲಿ ಮತ್ತು ಪಪ್ಪ ಬಂಡಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಮತ್ತು ಕನ್ನಡ ಸಿನಿಮಾಗಳಾದಂಥ ಹುಚ್ಚ ಆಗಿರ್ಬೋದು, ಚಿತ್ರ ಮತ್ತು ಮನಸರ ನೀನೆ, ಹೀಗೆ ಸಾಕಷ್ಟು ಸಿನಿಮಾಗಳು ಕೂಡ ಮಾಡಿದರು. ಮತ್ತು ಮೂಗನ ಸೇಡು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಂಥ ಖ್ಯಾತ ನಟಿಯಾದಂಥ ಶಾಂತಮ್ಮ ಅವರು ಇದೀಗ ವಿಧಿವಶರಾಗಿದ್ದಾರೆ. ವಯಸ್ಸಾಧಿಕಾರಿಯಿಂದ ಕೂಡ ಬಳಲ್ತಿದೆ ಅಂತ ಹೇಳಲಾಗುತ್ತೆ. ಇನ್ನು ಇವರು ಮೈಸೂರಿನಲ್ಲಿ ತಮ್ಮ ಮಗನ ಮನೆಯಲ್ಲಿ ಇದ್ದಂಥ ಸಂದರ್ಭ ಕೊನೆ ಸೆಳೆದಿದ್ದಾರೆ. ಸದ್ಯ ಅವರು ಚಿಕಿತ್ಸೆಗಿಂತ ಆಸ್ಪತ್ರೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಬೆಡ್ಡಿಗೂ ಮತ್ತು ಆಕ್ಸಿಜನ್ ಸಿಕ್ಕಿರಲಿಲ್ವಂತೆ. ಅದೊಂದು ಸ್ವಲ್ಪ ಬೇಗ ಸಿಕ್ಕಿದ್ರೆ ನಮ್ಮ ತಾಯಿಯು ಬದುಕುಳಿಸಿದ್ರೆ ಏನಂತ ಇರೋ ಮಗ ತುಂಬಾ ಭಾವನಾತ್ಮಕವಾಗಿ ವಿಚಾರವನ್ನು ಹೇಳ್ತಾರೆ. ಚಿತ್ರರಂಗಕ್ಕೆ ಸಾಕಷ್ಟು ವರ್ಷ ಸೇವೆ ಸಲ್ಲಿಸಿದಂಥ ಇವರಿಗೇ ಈ ಥರ ಸ್ಥಿತಿ ಎದುರಾಯಿತು. ಸದ್ಯ ಖಾಸಗಿ ಆಸ್ಪತ್ರೆ ಕರೆದುಕೊಂಡು ಹೋಗಿ ಹೆಚ್ಚಿನ ಚಿಕಿತ್ಸೆ ಕೊಡಿಸಿದ್ವಿ, ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ, ನಮ್ಮ ತಾಯಿಯವರು ಕೊನೆ ಸೆಳೆದಿದ್ದಾರೆ ಅಂತೇಳಿ ಅವ್ರ ಮಗ ತುಂಬಾ ಕಣ್ಣೀರು ಹಾಕುತ್ತಾ ಹೇಳ್ತಾರೆ. ಆಸ್ಪತ್ರೆಗೆ ಬೇಗನೆ ಬೆಡ್ ಅಥವಾ ಆಕ್ಸಿಜನ್ ಕೊಟ್ಟಿದ್ರೆ ನಮ್ಮ ತಾಯಿ ಬದುಕುಳಿಯುತ್ತಿದ್ರು ಅಂತೇಳಿ ಶಾಂತಮ್ಮರ ಪುತ್ರ